ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಯಾವ್ದರಲ್ಲಿ ಮಾಡಬೇಕು? ವಾಟ್ಸಪ್ನಲ್ಲಿ ಈ ವಿಡಿಯೋ ಲಿಂಕ್ ಕಳಿಸಿ. ನಿಮ್ಮ ಸ್ಕೂಲ್ ಗ್ರೂಪ್ ಇದ್ರು ಅದರಲ್ಲೂ ಕೂಡ ಕಳಿಸಿ. 6th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಅಂದ್ರೆ 6ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 2ರಲ್ಲಿ ಇವತ್ತಿನ ದಿನ ನೋಡೋಣ ಅಧ್ಯಾಯ 16 ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿ ಪಂಥ. ಈ ಒಂದು ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ದಿನ ನೋಡೋಣ, ಅದು ಕೂಡ ನ್ಯೂ ಸಿಲೆಬಸ್ ಪ್ರಕಾರ. ಅಭ್ಯಾಸಗಳು. ಮೊದಲನೇ ಪ್ರಶ್ನೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲನೆಯದು, ಗುರು ನಾನಕರ ಹಾಡುಗಳನ್ನು ಜಪಜೀಗಳು ಎಂದು ಕರೆಯುತ್ತಾರೆ. ಎರಡನೇ ಪ್ರಶ್ನೆ, ಸಿಖ್ಖರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹಿಬ್ ಐತಲ್ವಾ. ಮೂರನೆಯ ಪ್ರಶ್ನೆ, ರಾಮಾನುಜಾಚಾರ್ಯರು ಶ್ರೀ ಪೆರಂಬದೂರು ಎಂಬಲ್ಲಿ ಜನಿಸಿದರು. ನಾಲ್ಕನೇ ಪ್ರಶ್ನೆ, ಕಲಿಯುಗದ ರಾಧೆ ಎಂದು ಮೀರಾಬಾಯಿರನ್ನು ಕರೆಯುತ್ತಾರೆ. ಇನ್ನು ಎರಡನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಮೊದಲನೇದು, ಶಂಕರಾಚಾರ್ಯರು ಮಾಡಿದ ಸುಧಾರಣೆಗಳು ಯಾವುವು? ಉತ್ತರ, ಶಂಕರಾಚಾರ್ಯರು ಜನರನ್ನು ಜ್ಞಾನ ಮಾರ್ಗದಲ್ಲಿ ನಡೆಸಿದರು. ಅದ್ವೈತ ಸಿದ್ಧಾಂತ ಮೂಲಕ ಎಲ್ಲರೂ ಸಮಾನರು ಎನ್ನುವ ತತ್ವವನ್ನು ಸಾರಿದರು. ಜಾತಿಗಳ ಘರ್ಷಣೆಯನ್ನು ತಡೆದರು. ಬದರಿ ಉತ್ತರಾಖಂಡ, ದ್ವಾರಕೆ ಗುಜರಾತ್, ಪೂರಿ ಒಡಿಸ್ಸಾ ಮತ್ತು ಕರ್ನಾಟಕದ ಶೃಂಗೇರಿಯಲ್ಲಿ ಪೀಠಗಳನ್ನು ಸ್ಥಾಪಿಸಿದರು. ಶಂಕರರು ಅನೇಕ ಶಾಸ್ತ್ರ ಗ್ರಂಥಗಳನ್ನು ಬರೆದರು. ಅವರ ಕೃತಿ ಭಜ ಗೋವಿಂದಂ. ಇದ್ಯಾವುದು? ಶಂಕರಾಚಾರ್ಯರು ಮಾಡಿರುವ ಸುಧಾರಣೆಗಳಿವೆಲ್ಲ. ಇನ್ನು ಎರಡನೆಯ ಪ್ರಶ್ನೆ, ಬಸವೇಶ್ವರರ ಚಿಂತನೆಗಳು ಯಾವುವು? ಉತ್ತರ, ಬಸವೇಶ್ವರರ ಚಿಂತನೆಗಳು ಸಮಾನತೆ, ಕಾಯಕ ತತ್ವ, ಅಹಿಂಸೆ ಮತ್ತು ದಯೆ, ಅಧ್ಯಾತ್ಮ ಮತ್ತು ಶರಣ ತತ್ವ, ಭ್ರಷ್ಟಾಚಾರ ಮತ್ತು ಅಸಮಾನತೆಯ ವಿರುದ್ಧ ಹೋರಾಟ, ಸ್ತ್ರೀಯರ ಹಕ್ಕುಗಳು, ಏಕದೇವರ ಅಂದ್ರೆ ಶಿವತತ್ವ, ಅದಾದ್ಮೇಲೆ ಮುಂತಾದವು ಬಸವೇಶ್ವರರ ಚಿಂತನೆಗಳಾಗಿದ್ದವು. ಇವೆಲ್ಲ ಬಸವೇಶ್ವರರ ಚಿಂತನೆಗಳು. ಬಸವೇಶ್ವರರು ವಚನಕಾರರು. ಮೂರನೆಯ ಪ್ರಶ್ನೆ, ವಚನ ಸಾಹಿತ್ಯದ ಮಹತ್ವವೇನು? ಕೆಲವು ವಚನಕಾರರನ್ನು ಹೆಸರಿಸಿ. ಉತ್ತರ, ವಚನಗಳು ಗದ್ಯದಂತೆ ಓದಲು, ಪದ್ಯದಂತೆ ಹಾಡಲು ಬರುವ ಸಾಹಿತ್ಯವಾಗಿರುವುದು ವಚನ ಸಾಹಿತ್ಯದ ಮಹತ್ವವಾಗಿದೆ. ಜೇಡರ ದಾಶಿಮಯ್ಯ, ಅಲ್ಲಮ್ಮ ಪ್ರಭು, ಚನ್ನಬಸವಣ್ಣ, ಅಕ್ಕ ಮಹಾದೇವಿ ಮೊದಲಾದವರು ವಚನಕಾರರು. ಇದರಲ್ಲಿ ಇನ್ನು ಬರ್ತಾರೆ ಯಾರು? ಬಸವೇಶ್ವರರು. ನಾಲ್ಕನೇ ಪ್ರಶ್ನೆ, ಭಕ್ತಿ ಸಂತರು ಏನನ್ನು ಬೋಧಿಸಿದರು? ಉತ್ತರ, ಭಕ್ತಿ ಸಂತರು ಭಕ್ತಿ ಮಾರ್ಗವನ್ನು ಬೋಧಿಸಿದರು. ಇದು ನಾಲ್ಕನೇ ಪ್ರಶ್ನೆ ಉತ್ತರ. ಐದನೇ ಪ್ರಶ್ನೆ, ಭಾರತದ ಪ್ರಮುಖ ಸೂಫಿ ಸಂತರು ಯಾರು? ಉತ್ತರ, ಭಾರತದ ಪ್ರಮುಖ ಸೂಫಿ ಸಂತರು ನಿಜಾಮುದ್ದೀನ್ ಔಲಿಯಾ. ಆರನೆಯ ಪ್ರಶ್ನೆ, ಭಕ್ತಿ ಪಂಥದ ಪರಿಣಾಮವನ್ನು ಹೇಳಿರಿ. ಉತ್ತರ, ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಕಾರಣರಾದರು. ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು. ಇದರಿಂದಾಗಿ ಭಾರತೀಯ ಭಾಷೆಗಳು ಶ್ರೀಮಂತಗೊಂಡವು. ಇವು ಭಕ್ತಿ ಪಂಥದ ಪರಿಣಾಮಗಳಾಗಿವೆ. ಯಾವುದು? ಭಕ್ತಿ ಪಂಥದ ಪರಿಣಾಮಗಳಿವೆಲ್ಲ. ಅದೇ ರೀತಿ ಏಳನೆಯ ಪ್ರಶ್ನೆ, ಬಂದೇ ನವಾಜ್ ದರ್ಗಾ ಎಲ್ಲಿದೆ? ಉತ್ತರ, ಬಂದೇ ನವಾಜ್ ದರ್ಗಾ ಕಲಬುರಗಿಯಲ್ಲಿದೆ. ಗುಲ್ಬರ್ಗ ಅಂತ ಇತ್ತಲ್ಲ ಮೊದಲು, ಅದು ಇವಾಗ ಕಲಬುರ್ಗಿ ಅಂತ ಮಾಡಿದ್ದಾರೆ. ಸೊ ಕಲಬುರ್ಗಿಯಲ್ಲಿ ಇತ್ತು. ಎಂಟನೆಯ ಪ್ರಶ್ನೆ, ತುಳಸಿದಾಸರ ಪ್ರಸಿದ್ಧ ಕಾವ್ಯ ಯಾವುದು? ಉತ್ತರ, ತುಳಸಿದಾಸರ ಪ್ರಸಿದ್ಧ ಕಾವ್ಯ ರಾಮಚರಿತ ಮಾನಸ. ಸೊ ಇದು ಯಾರು ಬರೆದಿದ್ದಾರೆ? ತುಳಸಿದಾಸರು. ಒಂಬತ್ತನೆಯ ಪ್ರಶ್ನೆ, ಗುರುನಾನಕರ ಪ್ರಸಿದ್ಧ ಹೇಳಿಕೆ ಯಾವುದು? ಉತ್ತರ, ಗುರುನಾನಕರ ಪ್ರಸಿದ್ಧ ಹೇಳಿಕೆ, ನನಗೆ 1,00,000 ನಾಲಿಗೆಗಳಿದ್ದರೂ ಆ ಎಲ್ಲ ನಾಲಿಗೆಗಳಿಂದಲೂ ಒಬ್ಬನೇ ದೇವರನ್ನು ಸ್ಮರಿಸುತ್ತೇನೆ ಅಂತ ಅವರು ಹೇಳ್ತಾರೆ. ಯಾರು? ಗುರುನಾನಕರು. 10ನೇ ಪ್ರಶ್ನೆ, ಭಕ್ತಿ ಪಂಥದ ಸಾರವೇನು? ಉತ್ತರ, ಭಕ್ತಿ ಪಂಥವು ಮೇಲು ಕೀಳು ಎಂಬ ಭೇದ ಭಾವವನ್ನು ಖಂಡಿಸಿತು. ಇದು 1 ಪಾಯಿಂಟ್. ಸಮಾನತೆಯನ್ನು ಸಾರಿತು. ಕಂದಾಚಾರವನ್ನು ವಿರೋಧಿಸಿ ಅದನ್ನು ಖಂಡಿಸಿದರು. ಧರ್ಮವೆಂದರೆ ಪ್ರೇಮ ಹಾಗೂ ಮಾನವ ಸೇವೆ ಎಂದು ಸಾರಿದರು. ಅವನೊಬ್ಬನೇ ಎಂದು ನುಡಿದರು. ಜನರ ಹೃದಯವನ್ನು ಬೆಸೆಯುವ ಕಾರ್ಯ ಮಾಡಿದರು. ಇದು ಭಕ್ತಿ ಪಂಥದ ಸಾರ.
ಅದಾದ ಮೇಲೆ ಇನ್ನು ಮೂರನೆಯ ಪ್ರಶ್ನೆ, ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಭಕ್ತಿ ಸಂತರ ಬೋಧನೆಗಳ ಪ್ರಸ್ತುತತೆ. ಉತ್ತರ, ಭೇದ ಭಾವವನ್ನು ಖಂಡಿಸಿತು, ಸಮಾನತೆಯನ್ನು ಸಾರಿತು, ಕಂದಾಚಾರವನ್ನು ವಿರೋಧಿಸಿ ಅದನ್ನು ಖಂಡಿಸಿದರು, ಧರ್ಮವೆಂದರೆ ಪ್ರೇಮ ಹಾಗೂ ಮಾನವ ಸೇವೆ ಎಂದು ಸಾರಿದರು, ದೇವನೊಬ್ಬನೇ ಎಂದು ನುಡಿದರು, ಜನರ ಹೃದಯವನ್ನು ಬೆಸೆಯುವ ಕಾರ್ಯ ಮಾಡಿದರು, ಹಿಂದೂ ಮುಸ್ಲಿಂ ಸಾಮರಸ್ಯ ಬೆಳೆಸಿದರು, ಸ್ಥಳೀಯ ಭಾಷೆಗಳು ಶ್ರೀಮಂತಗೊಂಡವು. ಆಯ್ತಾ? ಸೊ ಇದು ಒಂದನೇ ಪ್ರಶ್ನೆಯ ಉತ್ತರ. ಇನ್ನು ಎರಡನೇ ಪ್ರಶ್ನೆ, ಸಮಾಜ ಸುಧಾರಕರಿಂದ ಆದ ಬದಲಾವಣೆಗಳನ್ನು ಗುಂಪಿನಲ್ಲಿ ಚರ್ಚಿಸಿ ಅಂತ ಹೇಳ್ತಾ ಇದ್ದಾರೆ. ಉತ್ತರ, ಜನರಲ್ಲಿದ್ದ ಅಜ್ಞಾನ ಮತ್ತು ಕೆಟ್ಟ ಸಂಪ್ರದಾಯಗಳನ್ನು ತೊಡೆದು ಹಾಕಿದವು, ಭಕ್ತಿ ಮಾರ್ಗ ಬೆಳೆಯಿತು, ಭೇದ ಭಾವ ಕಡಿಮೆ ಆಯಿತು, ಸಮಾನತೆ ಹೆಚ್ಚಾಯಿತು, ಕಂದಾಚಾರಗಳು ಕಡಿಮೆಯಾದವು, ದುಡಿಮೆಯ ಪ್ರವೃತ್ತಿ ಬೆಳೆಯಿತು, ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ಬೆಳೆಯಿತು. ಅದಾದ್ಮೇಲೆ ಇನ್ನು ಉತ್ತರ ಭಾರತದ ಪ್ರಸಿದ್ಧ ರಾಜಮನೆತನಗಳು. ಕ್ರಮ ಸಂಖ್ಯೆ, ರಾಜ್ಯಮನೆತನ, ಸ್ಥಾಪಕ, ಪ್ರಸಿದ್ಧ ರಾಜರು, ರಾಜಧಾನಿ ಕೊಟ್ಟಿದ್ದಾರೆ. ಆಯ್ತಾ? ಸೊ ಇಲ್ಲಿ ಮೊದಲನೇದು ಯಾವುದು ಬರುತ್ತೆ? ಮೌರ್ಯರು, ಚಂದ್ರಗುಪ್ತ ಮೌರ್ಯ, ಅಶೋಕ ಪ್ರಸಿದ್ಧ ರಾಜ, ಅಶೋಕ ಪಾಟಲಿಪುತ್ರ. ಎರಡು ಕುಶಾನರು, ಇದ್ಯಾವುದು? ಸ್ಥಾಪಕ ಕುಜಲಕಡ್, ಫೀಸಸ್ ಕನಿಷ್ಕ. ಪುರುಷಪುರ, ಯಾವುದು? ರಾಜಧಾನಿ ಪುರುಷಪುರ. ಮೂರನೇದು ಗುಪ್ತರು, ಶ್ರೀಗುಪ್ತ, ಚಂದ್ರಗುಪ್ತ ಅಥವಾ ಎರಡನೇ ಚಂದ್ರಗುಪ್ತ, ಸಮುದ್ರಗುಪ್ತ ಮತ್ತು ಎರಡನೇ ಚಂದ್ರಗುಪ್ತ ಪ್ರಸಿದ್ಧ ರಾಜರವರು, ಪಾಟಲಿಪುತ್ರದಲ್ಲಿ ಬರುತ್ತೆ ಇದು. ನಾಲ್ಕನೇ ಪ್ರಶ್ನೆ, ವರ್ಧನರು, ಪುಷ್ಯಭೂತಿ, ಹರ್ಷವರ್ಧನ, ಕನೌಜ. ಐದನೇ ಪ್ರಶ್ನೆ, ಐದನೇ ರಾಜಮನೆತನ ಕಾರ್ಕೋಟ, ದುರ್ಲಭ ವರ್ಧನ, ಲಲಿತಾದಿತ್ಯ, ಪರಿಹಾಸಪುರ. ಆರನೇದು ರಜಪುತ್ರ ಬರ್ತಾರೆ. ಇನ್ನು ಅದರಲ್ಲಿ ತುಂಬಾ ಜನ ಇದ್ದಾರೆ. ಸೊ ಇವರೆಲ್ಲ ನೋಡ್ಕೊಳ್ಳಿ ಒಂದ್ಸರಿ ಈ ಟೇಬಲ್ನ. ಅದಾದ್ಮೇಲೆ ಹಾಗೆ 7, 8 ಅದರ 8ರಲ್ಲಿ ಮತ್ತೆ ಬರ್ತಾರೆ ಇಲ್ಲಿ ಎಲ್ಲರೂ. ಅದಾದ್ಮೇಲೆ 9, 10, 10ರಲ್ಲಿ ಇಲ್ಲಿ ಬರ್ತಾರೆ ಮರಾಠರು, ಛತ್ರಪತಿ ಶಿವಾಜಿ. ಅದಾದ್ಮೇಲೆ ಸ್ಥಾಪಕರು ಅವರೇ. ಅದಾದ್ಮೇಲೆ ಪ್ರಸಿದ್ಧ ರಾಜರು ಕೂಡ ಛತ್ರಪತಿ ಶಿವಾಜಿ ಅವರಾಗ್ತಾರೆ. ಅದಾದ್ಮೇಲೆ ರಾಜಧಾನಿ ಯಾವುದು? ರಾಯಗಢ. ಸೊ 10ನೇದವರು ಮರಾಠರು ಕೊನೆಗೆ ಬರ್ತಾರೆ, ಯಾಕಂದ್ರೆ ಅವರು ಇಲ್ಲಿ ಮೊಘಲರನ್ನ ಸೋಲಿಸ್ತಾರೆ. ಅದೇ ರೀತಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಯಾಕಂದ್ರೆ ನಾವು ಎಲ್ಲ ರೀತಿಯ ವಿಡಿಯೋಗಳನ್ನು ಹಾಕುತ್ತೇವೆ. ಉದಾಹರಣೆಗೆ ಗಣಿತ ಪ್ರಶ್ನೋತ್ತರಗಳು, ವಿಜ್ಞಾನ, ಕನ್ನಡ, ಇಂಗ್ಲಿಷ್, EVS, SS ಪ್ರಶ್ನೋತ್ತರಗಳು, ವರ್ಕ್ ಬುಕ್ಗಳಾದ ಸುವೇಗ, ಸುಮೇರು, ರೇಂಬೋ, EVS ಕೂಡ ಹಾಕುತ್ತೇವೆ. ಅದೇ ರೀತಿ ಸಾಮಾನ್ಯ ಜ್ಞಾನ ಕ್ವಿಜ್ ಕ್ವಶನ್ಸ್ಗಳನ್ನು ಕೂಡ ಇನ್ ಮುಂದೆ ಹಾಕ್ತೀವಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಶೇರ್ ಮಾಡಿರಿ. ಅದೇ ರೀತಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.